ಡಾಕ್ಟರ್ ಇಲ್ಲದಂಥ ESI, ಶಿಕ್ಷಕರಿಲ್ಲದಂಥ ಒಂದು ಶಾಲೆ ಇದ್ದಂತೆ. ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ESI ಹಾಸ್ಪಿಟ್ಲು ವೇಟಿಂಗ್ ರೂಮ್ ಫಾರ್ ಫ್ಯೂನರಲ್ ಆದಂಗೆ ಆಗಿದೆ. ಯಾರು ಅಲ್ಲಿ ಹೋಗ್ತಾರೆ ಎಲ್ಲರೂ ಹಸುನಿರ್ತಕ್ಕಂಥ, ಇವತ್ತು ಕೂಡ ತೀರೋಗಿರ್ತಕ್ಕಂಥದ್ದು ಬಹಳ ಶೋಚನೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇಷ್ಟೊತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಬಗ್ಗೆ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಈ ವಿಚಾರದಲ್ಲೂ ಕೂಡ ESIಯಲ್ಲಿ ಅತಿ ಹೆಚ್ಚು ಕಾರ್ಮಿಕರಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ, 60% ಕಾರ್ಮಿಕರಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ, 40% ಇರ್ತಕ್ಕಂಥದ್ದು ದಕ್ಷಿಣ ಕರ್ನಾಟಕದಲ್ಲಿ. ಆದರೆ ESI ಹಾಸ್ಪಿಟಲ್ 11 ಹಾಸ್ಪಿಟಲ್ ಉತ್ತರ ಕರ್ನಾಟಕದಲ್ಲಿ ಕೇವಲ 4 ಇದಾವೆ. 7 ಎಲ್ಲಿ 40% ಕಾರ್ಮಿಕರಿದ್ದಾರೆ ಅಲ್ಲಿ 7 ESI ಹಾಸ್ಪಿಟಲ್ ಇದಾವೆ. ಇನ್ನೊಂದು ESI ಹಾಸ್ಪಿಟಲ್ ನಮ್ಮ ಉತ್ತರ ಕರ್ನಾಟಕ ಅವಶ್ಯಕತೆ ಇದೆ ಅಂತ ಹೇಳಿ ಮಂತ್ರಿಗಳು, ನಾನು ಮಾನ್ಯ ಮಂತ್ರಿಗಳಿಗೆ ನಮ್ಮ ಕಾರ್ಮಿಕರಿಗೆ ಸೋಷಿಯಲ್ ಸೆಕ್ಯೂರಿಟಿ, ಸಿಕ್ನೆಸ್ ಬೆನಿಫಿಟ್, ಮೆಟರ್ನರಿ ಬೆನಿಫಿಟ್, ಡಿಸೇಬಿಲಿಟಿ ಬೆನಿಫಿಟ್ ಮತ್ತು ಡಿಪೆಂಡೆನ್ಸಿ ಬೆನಿಫಿಟ್ ಹಾಕನ್ನು ಕೊಡಲಿಕ್ಕೆ ಅಲ್ಲಿ 2 ಡಾಕ್ಟರ್ ಸ್ಯಾಂಕ್ಷನ್ ಪೋಸ್ಟ್ ಇದೆ. ಇಮಿಡಿಯೇಟ್ ಆಗಿ ಅಲ್ಲಿ 2 ಡಾಕ್ಟರ್ನ ಕೊಡಬೇಕು ESI ಹಾಸ್ಪಿಟಲ್ಗೆ ಅಂತ ಹೇಳಿ ನಾನು ಮದುವೆ ಮಾಡಿ ಗಮನವನ್ನು ಸೆಳೆಬಯಸ್ತೇನೆ. ಸಭಾಧ್ಯಕ್ಷರೇ, ಶಾಸಕರಿಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು ESI ಆಸ್ಪತ್ರೆ ಆಗಬೇಕಂದ್ರೆ ನಮಗೆ 50,000 IP ಹೋಲ್ಡರ್ಸ್ ಇರಬೇಕು. ಅಲ್ಲಿರ್ತಕ್ಕಂಥದ್ದು ಕೇವಲ 3,000 ಚಿಲ್ಲರ 3,628 IP ಹೋಲ್ಡರ್ಸ್ ಇದ್ದಾರೆ ಸಭಾಧ್ಯಕ್ಷರು. ಇದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸು. ಅಲ್ಲಿ ESI ಆಸ್ಪತ್ರೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅಲ್ಲಿ ಡಿಸ್ಪೆನ್ಸರಿ ಇರ್ತಕ್ಕಂಥದ್ದು, ಅಲ್ಲಿ ಡಿಸ್ಪೆನ್ಸರಿಲಿ ಹೋದಾಗ ಬೇಸಿಕ್ ಚೆಕಪ್ ಮಾತ್ರ ಮಾಡ್ಬೋದು. ಇನ್ನು ಯಾವುದೇ ರೀತಿಯಾದಂಥ ಹೈಗ್ರೇಡ್ ಚೆಕಪ್ಸ್ ಮಾಡೋಕ್ಕೆ ಅಲ್ಲಿ ಬರೋದಿಲ್ಲ. ಅವ್ರಿಗೆ ಅದು ಮಾಹಿತಿ ಇದೆ. ಹಂಗಾಗಿ ಅವ್ರದ್ದು ಮೂಲಭೂತ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ನಾನು ಕೇಂದ್ರ ಸಚಿವರಿಗೆ, ಶೋಭಾ ಕರಂದ್ಲಾಜೆ ಮೇಡಮಿಗೂ ಹಾಗೂ ಕೇಂದ್ರ ಸಚಿವರು ಕೂಡ ಬರೆದಿದ್ದೇನೆ. ಯಾಕಂದರೆ 2 ಜಿಲ್ಲೆ ನಡುಕೆ ಅಥವಾ 3 ಜಿಲ್ಲೆ ಸೇರಿ ನಮಗೆ 50,000 IP ಹೋಲ್ಡರ್ಸ್ ಆಗ್ತಾರೆ. ಅದರ ನಡುಕ್ಕೆ ಒಂದು ಆಸ್ಪತ್ರೆಗಳನ್ನ ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ಇವ್ರು ಹೇಳಿರ್ತಕ್ಕಂಥದ್ದು ಒಂದು ಡೆಪ್ಯುಟೇಷನ್ ಮೇಲೆ ಡಾಕ್ಟರ್ ಇದ್ದಾರೆ, ಅಲ್ಲಿ ಪರ್ಮನೆಂಟ್ ಡಾಕ್ಟರ್ ಮಾಡ್ಕೊಡ್ತೀನಿ ಅಂತ ಕೇಳಕ್ಕೆ ಇಚ್ಛೆ ಬಯಸ್ತೀನಿ.